ಹಾವೇರಿ ಜಿಲ್ಲೆ ರಾಣಿಬೆನ್ನೂರು ತಾಲೂಕಿನ ವಿವಿಧ ಕಾಮಗಾರಿಗೆ ಶಂಕುಸ್ಥಾಪನೆ ಕಾರ್ಯಕ್ರಮ ಮಾನ್ಯ ಮುಖ್ಯಮಂತ್ರಿಗಳು ಹೆಲಿಕಾಪ್ಟರ್ ಮುಖಾಂತರ ರಾಣಿಬೆನ್ನೂರು ನಗರದ ವಿವಿಧ ಕಾಮಗಾರಿಕೆ ಮತ್ತು ಶಂಕುಸ್ಥಾಪನೆ ಕಾರ್ಯಕ್ರಮಗಳನ್ನು ಮುಗಿಸಿಕೊಂಡು ನೇರವಾಗಿ ವಿವಿಧ ಸಂಘಟನೆಗಳ ಮನವಿ ಪತ್ರಗಳನ್ನು ಸ್ವೀಕಾರ ಮಾಡಿದ್ರು ನೆಹರು ಮೈದಾನ ತಾಲೂಕು ಕ್ರೀಡಾಂಗಣದಲ್ಲಿ. ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪರಿವರ್ತನಾವಾದ ಬ್ಯಾಡಗಿ ತಾಲೂಕು ಸಮಿತಿ ವತಿಯಿಂದ ಬ್ಯಾಡಗಿ ಪಟ್ಟಣದಲ್ಲಿ ಸುಮಾರು 1000 ಮನೆ ಹಕ್ಕುಪತ್ರ ವಿತರಣೆ ಫಲಾನುಭವಿಗಳಿಗೆ ಸಿಗದ ಕಾರಣ ಮತ್ತು ಪುರಸಭೆ ಮತ್ತು ಅಧಿಕಾರಿಗಳು ಲಿಸ್ಟ್ ಬಿಡುಗಡೆ ಪ್ರಕರಣ ಆಗಿಲ್ಲ ಹಾಗೂ ಫಲಾನುಭವಿಗಳು ರು 30,000 ಹಣವನ್ನು ಡಿಡಿ ಮುಖಾಂತರ ಪುರಸಭೆಗೆ ಕಟ್ಟಿರುತ್ತಾರೆ. ಸುಮಾರು ವರ್ಷಗಳಿಂದ ಮನೆ ಹಕ್ಕುಪತ್ರ ನೀಡುತ್ತೇವೆ ಎಂದು ಸುಳ್ಳು ಭರವಸೆ ನೀಡುತ್ತಾ ಬಂದಿದ್ದಾರೆ. ಆದ ಕಾರಣ ಬ್ಯಾಡಗಿ ಪಟ್ಟಣದಲ್ಲಿ ಕೂಲಿ ಮಾಡಿ ಜೀವನ ಸಾಗಿಸುತ್ತಾ ಇದ್ದು ಕೆಲವರು ಮನೆ ಬಾಡಿಗೆ ಕಟ್ಟಿ ಜೀವನ ಮಾಡುತ್ತಿದ್ದಾರೆ. ಈ ಹಿಂದೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪರಿವರ್ತನಾವಾದ ಮಾನ್ಯ ಉಪಮುಖ್ಯಮಂತ್ರಿಗಳಿಗೂ ಸಹ ಮನವಿ ಪತ್ರ ಸಲ್ಲಿಸಿತ್ತು ಹಾಗೂ ಮಾನ್ಯ ಶಾಸಕರು ಜಮೀರ್ ಅಹಮದ್ ಅವರಿಗೂ ಕೂಡ ಮನವಿ ಪತ್ರವನ್ನ ಸಲ್ಲಿಸಿತ್ತು. ಹಾಗೆಯೇ ಮಾನ್ಯ ಸಚಿವರು ಕೃಷ್ಣ ಬೈರೇಗೌಡರು ಕೂಡ ಮನವಿ ಪತ್ರ ಸಲ್ಲಿಸಿದ್ರು. ಇದುವರೆಗೂ ಕ್ರಮವನ್ನ ತೆಗೆದುಕೊಂಡಿಲ್ಲ. ಹಾಗೆ ಮಾನ್ಯ ಮುಖ್ಯಮಂತ್ರಿಗಳು ದಯಾನಿಧಿಯಾದ ನೀವು ಈ ಮನವಿ ಪತ್ರವನ್ನ ಸ್ವೀಕರಿಸಿಕೊಂಡು ಕೂಡಲೇ ಮನೆ ಹಂಚಿಕೆ ನಿವೇಶನ ಪತ್ರ ಬಡವರಿಗೆ ದೊರಕಬೇಕೆಂದು ಈ ಮೂಲಕ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪರಿವರ್ತನಾವಾದ ತಮ್ಮಲ್ಲಿ ಮನವಿಯನ್ನ ಮಾಡಿಕೊಳ್ಳುತ್ತೇವೆ. ಫಲಾನುಭವಿಗಳು ಆಧಾರ್ ಕಾರ್ಡ್ ಮುಖಾಂತರ ಗುರುತಿಸಿ ಶೀಘ್ರದಲ್ಲಿ ಮನೆ ಹಂಚಿಕೆ ನಿವೇಶನ ಹಕ್ಕುಪತ್ರ ನೀಡಬೇಕೆಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪರಿವರ್ತನಾವಾದ ಬ್ಯಾಡಗಿ ತಾಲೂಕು ಪ್ರಧಾನ ಸಂಚಾಲಕರು ಚಂದ್ರಶೇಖರ್ ಪರಶುರಾಮ್ ಗದಕರ, ಬ್ಯಾಡಗಿ ತಾಲೂಕು ಅಧ್ಯಕ್ಷರು ಹಾಗೂ ವೀರೇಂದ್ರ ಬನ್ನಿಕೊಪ್ಪ ಮನವಿ ಪತ್ರ ಸಲ್ಲಿಸಿರುತ್ತಾರೆ. ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಬೆಂಗಳೂರು ವಿಧಾನಸೌಧ, ಕರ್ನಾಟಕ ಸರ್ಕಾರ. ಅವ್ನು ಕಟ್ ಮಾಡ ಏರೋಪ್ಲೇನ್ ಮೋಡಿಗೆ ಹಾಕಿ ಫೋಟೋ ತಗೊಂಡು ಆಮೇಲೆ ಹಾಕೋಣ. ಎಲ್ಲ ಕೂತವ್ರಿ ಒಬ್ಬೊಬ್ಬರು ಹೇಳ್ಬೇಡ್ರಿ. ಅಲ್ಲ ಮಾಡ್ತಾರ ವಿಜೇಂದ್ರ ಅವ್ರೆ ಸರ್ ಅದ್ರ ನೋಡ್ರಿ ಸರ್ ವಿಜೇಂದ್ರ ಸರ್ ಸರ್ ಬ್ಯಾಡಗಿಯಲ್ಲಿ ಸರ್ ಹಕ್ಕುಪತ್ರ ವಿತರಣೆ ಆಗಿಲ್ಲ ಸರ್. ದಯವಿಟ್ಟು ಬ್ಯಾಡಗಿಯಲ್ಲಿ ಹಕ್ಕುಪತ್ರ ನಿವೇಶನ ಆಗಿಲ್ಲ ಸರ್ ಇನ್ನೂವರೆಗೆ ಆಗಿಲ್ಲ ಸರ್. ದಯವಿಟ್ಟು ಕ್ರಮ ತೋರಿಸಿ. ನಾಡೋಜ್ ಪಾಟೀಲ್ ಪುಟ್ಟಪ್ಪನವ್ರದ್ದು ಸರ್, ಹಲಗೇರಿ ನಾಡೋಜ್ ಪಾಟೀಲ್ ಪುಟ್ಟಪ್ಪನವ್ರು.